ಗೋಡಂಬಿ ಬ್ಯಾಡಕ್ಕಲ್ಲ ಅಣ್ಣನ್ ಕರೆದು ಬಿಡೋಣ. ಇಲ್ಲಾಂದ್ರೆ ಬೆಡ್ರೂಮ್ ವಿಷಯ ಎಲ್ಲ ಊರಿಗೆಲ್ಲ ಗೊತ್ತಾಗಬೇಕಲ್ಲ. ಸಂಕಿಲ್ಲ ಮೊದಲೇ ಶಿವ ನಾವು ಡಿಸ್ಟರ್ಬ್ ಮಾಡಿಬಿಟ್ರೆ ಶಿವ ಮೂರನೇ ಕಣ್ಣು ಬಿಡಕ್ಕಿಲ್ವೇ? ಬರಕ್ಕೆ ಆದ್ರೂ ಒಳ್ಳೆ ರವಿಚಂದ್ರನ್ ಪಿಕ್ಚರ್ ನೋಡ್ದಂಗೆ ಆಗತ್ತೆ ಕಲ್ಲ. ಬ್ಯಾಡ ಅಂತ ತೋಳ್ತಿದ್ದೀನಿ, ಆದ್ರೂ ಮಜಾ ಆಯ್ತಾ? ಡಿಂಗು ಡಾಂಗು ಡಿಂಗು. ಹಂಗೆ ನೋಡ್ಬೇಡ, ನೀನು ಕಚ್ಕೊಟ್ರೆ ಆ ಮೂರವರೆಲ್ಲ ಬಂದು ನಿಂಗೆ ಬೈದ್ಬಿಡ್ತಾರೆ. ಅವರೆಲ್ಲ ಪ್ರಚಾರ ಮಾಡ್ತಿರ್ತಾರ. ನಾನು ಕರೆದ್ರೆ ಎಲ್ಲ ಓಡ್ ಬಂದ್ಬಿಡ್ತಾರೆ. ಆಹಾ, ಹಾಗಾದ್ರೆ ಕಚ್ಲ ಕಟ್ತಾರ ಅಲ್ವಾ? ನೋಡೋಣ ನೋಡೋಣ. ಕಚ್ತೀನಿ, ಕೂಗ್ತೀನಿ, ಕಚ್ತೀನಿ, ನಾನು ಕೂಗ್ತೀನಿ, ಕಚ್ತೀನಿ, ಕೂಗ್ತೀನಿ. ಶಿವಣ್ಣ ಶಿವಣ್ಣ ನೀನ್ ಕರ್ದೇಟ್ಗೆ ನಾವು ಬಂದು ಇಷ್ಟೊಂದು ಜನ ಇಲ್ಲಿ. ಈಗಲ್ಲ, ನಾವು ಯಜಮಾನ್ರೆ, ರತ್ನಕ ಪ್ರಚಾರಕ್ಕೆ ಬಂದವಳೆ ಯಾರ ಪರ ಇರ್ಬೋದು? ಇನ್ಯಾರ ಪರವಾಗಿ? ಮಾರಿಗುಡಿ ಇದ್ರೆ ಶಿವಣ್ಣ, ಶಿವಣ್ಣ ಅಂದ್ರೆ ಅವ್ರ ತಂಗಿರು. ಅವನ್ ಪರವಾಗಿ ಪ್ರಚಾರ ಮಾಡಿದೆ, ಬೇರೆ ಯಾರ ಪರವಾಗಿ ಪ್ರಚಾರ ಮಾಡಕೈತದೆ? ಕ್ರಮ ಸಂಖ್ಯೆ 6, ಊರ್ಗೆಲ್ಲ ನೀರು. ಓ ಅನ್ಸಿಯಮ್ಮ, ಚೆನ್ನಾಗಿದ್ಯಾ? ಯಾರು ಗೊತ್ತಾಗ್ಬೇಕು ಗೊತ್ತಲ್ಲ, ಶಿವಣ್ಣಂಗೆ. ಅದಕ್ಕೆ ಪರ್ಸೋಣ ಈ ಹೆಂಡ್ತೀರ್ನ ನಂಬಾರ್ದು ಅನ್ನೋದು. ಅದ್ರಲ್ಲೂ ಈ ಶಿವಣ್ಣನ ತಂಗಿರ್ ನಮ್ಮ ಹತ್ರ ನಂಬಲೇಬಾರ್ದು. ಅವ್ರ ಮನೆಯಿಂದ ನಮ್ಮ ಮನೆಗೆ ಬರ್ತಾರಲ್ಲ ಹೆಂಡ್ತೀರಾಗಿ, ಅವ್ರನ್ನಂತೂ ನಂಬಲೇಬಾರ್ದು. ಗುಂಡು, ಮಾದಪ್ಪಣ್ಣ, ಚೆನ್ನಾಗಿದ್ದೀರಾ? ರತ್ನಮ್ಮ, ನೀನು ಪ್ರಚಾರಕ್ಕೆ ಬಂದ? ಬರ್ದೇ ಇರಕ್ಕಾಗತ್ತ ಮಾದಪ್ಪಣ್ಣ? ಟೀಚರ್ ಅಮ್ಮನು ರಾಜಕೀಯ ಧುಮುಕ್ ಬಿಟ್ರು ಅಂತ ಅನ್ನಿ. ನಾವಿಬ್ರು ಇದೀವಿ, ರಾಣಿ ಒಬ್ರು ಬಂದ್ಬಿಟ್ಟಿದ್ರೆ ಫುಲ್ ಜಿಂಗಲಕ್ಕ ಲಕ ಲಕ ಅಂತ ಪ್ರಚಾರ ಮಾಡ್ಬಿಡ್ಬೋದಿತ್ತಲ್ವಾ? ಗುಂಡು, ಅದು ವಿಷಯ ಏನಂದ್ರೆ, ಎಕ್ಸ್ಕ್ಯೂಸ್ ಮೀ, ಪ್ಲೀಸ್ ಟೆಲ್ ಮೀ. ಎಸ್ ಎಸ್, ಅದು ನೀವಿಬ್ರು ನನ್ನ ಬಗ್ಗೆ ತಪ್ಪು ತಿಳ್ಕೊಬಾರ್ದು. ಅಯ್ಯೋ, ಅಕ್ಕ ತಂಗಿಯರ ಮಧ್ಯೆ ತಪ್ಪು ತಿಳ್ಕೊಳ್ಳೋದು ಏನವ ಇದೆ? ಹೇಳವ. ನಂಗೆ ಗೊತ್ತು ನೀವಿಬ್ರು ಅಣ್ಣಂಗೆ ಓಟ್ ಹಾಕ್ತೀರಾ ಅಂತ, ಆದ್ರೆ ಸಾಧ್ಯ ಆದ್ರೆ ನಮ್ಮ ಮಾವಯ್ಯಂಗೆ ಓಟ್ ಹಾಕ್ತೀರಾ? ರತ್ನಕ್ಕ, ಏನಾಗಿದೆ ನಿಂಗೆ? ಅಲ್ಲ, ಶಿವಣ್ಣನ್ ಮೊದಲನೇ ತಂಗಿಯಾಗಿ ನಮ್ಮ ಅಣ್ಣಂಗ್ ಸಪೋರ್ಟ್ ಮಾಡೋದ್ರ ಬದಲು ನಿಮ್ ಮಾವಂಗ್ ಓಟ್ ಹಾಕ್ತೀನಿ ಅಂತ ಇದೆಯಲ್ಲ. ಗುಂಡು, ನಾನಿವಾಗ ಶಿವಣ್ಣನ ಮನೆ ಹೆಣ್ಣಲ್ಲ. ಶಿವಣ್ಣನ ಮನೆಯಿಂದ ಮಾವಯ್ಯನ ಮನೆಗೆ ಬಂದು ಆ ಮನೆನೇ ನನ್ನ ಮನೆ ಅಂತ ಅನ್ಕೊಂಡಿರೋ ಹೆಣ್ಣು. ಅದು ನನ್ನ ತವ್ರ ಮನೆ ಅಷ್ಟೆ. ನನ್ನ ಗಂಡನ ಮನೆನೇ ನನ್ನ ಮನೆ ತಾನೆ. ಆ ಮನೆ ಯಜಮಾನ್ರು ಯಾರು? ಮಾವಯ್ಯ. ನನ್ನ ಮಾವಯ್ಯಂಗೆ ನಾನು ಓಟ್ ಕೇಳೋದ್ರಲ್ಲಿ ಏನ್ ತಪ್ಪಿದೆ ಮಾದಪ್ಪಣ್ಣ? ಮೆಚ್ಚದೆ ಕಣವ ನಿನ್ನ ಮಾತನ್ನ. ನೀನು ನಿನ್ನ ಜಾಗದಲ್ಲಿ ನಿಂತು ಸರಿಯಾಗೇ ಮಾಡ್ತಾ ಇದೀಯ. ನಾವು ನಮ್ಮ ಜಾಗದಲ್ಲಿ ನಿಂತು ಸರಿಯಾಗಿ ಕೆಲಸ ಮಾಡಬೇಕು. ನಮ್ಮ ಓಟು ಶಿವಗ್ ಮಾತ್ರ. ನಿನಗೆ ದೇವ್ರು ಒಳ್ಳೇದ್ ಮಾಡ್ಲಿ. ನೀನು ಪ್ರಚಾರನ ಮುಂದುವರ್ಸು. ರಶ್ಮಿ, ನಡೆಯಮ್ಮ. ಟೀಚರ್ ಅಮ್ಮ, ವಿರೋಧ ಪಕ್ಷ ಆಗ್ಬಿಟ್ಟೆ ಅಲ್ವಾ? ಇರ್ಲಿ ಇರ್ಲಿ, ಈ ಎಲೆಕ್ಷನ್ ಮುಗಿಲಿ, ಆಮೇಲೆ ನಿನ್ನೊಂದ್ ಕೈ ವಿಚಾರಿಸ್ಕೋತೀನಿ. ಏನೇ ಆದ್ರೂ ನನ್ ವೋಟ್ ಮಾತ್ರ ನಮ್ಮ ಅಣ್ಣ ಶಿವಣ್ಣಂಗೆನೆ. ಕ್ರಮ ಸಂಖ್ಯೆ 6, ಊರ್ಗೆಲ್ಲ ಟಾರು. ಶಿವಣ್ಣಂಗೆ, ನಮ್ಮ ಅಣ್ಣ ಶಿವಣ್ಣಂಗೆ ವೋಟ್ ಹಾಕ್ಬೇಕಮ್ಮ, ಮರಿಬೇಡಿ ಆಯ್ತಾ? ಕೋಪರೇಟ್ ಮಾಡು. ಬಿಡಕ್ಕಾಗಿಲ್ಲ. ಏನಮ್ಮೆ ಮೈ ಮೇಲೆ ಬಿಡ್ತಾಳು? ಯಾರೇ ನೀನು ನಾಚಿಕೆ ಕೆಟ್ಟಳು? ನನ್ ಗಂಡನೇ ಬುಟ್ಟಿಗೆ ಹಾಕೊಳ್ತ್ಯಾ ನಿನ್ನ? ನಾನು ಶೋಭಾ ಏಯ್,
ಮೊಕ್ಕ ನಾಯಿನಕ್ಕ ಎಲ್ಲ ನಿಂದಿದ್ದಿ ವೇಷ ಏ ಸಾಮ ಲೇಡೀಸ್ ಅನ್ಕೊಂಡು ಕೋಲ್ ತಗೊಂಡು ಹಾಸಿಗೆ ಕೊಡದು ಧೂಳೆ ಪುಸ್ತಂಗೆ ಧೂಳೆ ಪುಸ್ಬಿಟ್ಟಕಲ್ಲ. ಸೋಮ ಏನೋ ನಿನ್ನ ಅವಸ್ಥೆ ರೀ, ನೀವೇನ್ರಿ ಮಾಡ್ತಾ ಇದ್ರಿ ಇಲ್ಲಿ? ಅವೇ ಏನು ಹೇಳ್ಬೇಡ, ಶಾಕಲ್ಲಿದ್ದೀನಿ. ಈಗ ಹೋಗಿ ಎರಡೆರಡು ಸಲ ಸಾಲ ಮಾಡಬೇಕು. ಲೇ ಏನ್ಲ ನಿನ್ನ ಅವತಾರ? ನೀನು 7 ದಿವಸ ಗಂಡಸು ಅಂತಿದ್ನಲ್ಲ, ನಂದೇ ತಪ್ಪುಕಲ್ಲ. ಕನ್ನಡಿ ಮುಂದೆ ನಿಂತ್ಕೊಂಡು ಸೀಮೆಣ್ಣೆ ಸುರ್ಕೊಂಡು ಕನ್ನಡಿಗೆ ಬೆಂಕಿ ಹಚ್ಚಿಬಿಡ್ಬೇಕೀಗ. ಏ ಸೋಮ, ಏನು ಬಂದಿದೆ ನಿನ್ ದೊಡ್ಡ ರೋಗ? ಅಯ್ಯೋ ನೀನೋ ನಿನ್ ಮುಖನೋ ಈ ಸೀರೆನೋ ನೋಡಕ್ಕಾಗ್ತಿಲ್ಲ. ಯಾಕೋ ಇದೆಲ್ಲ? ಬುದ್ಧಿ ಬರ್ಲಿ ಅಂತ ಕಣಕ್ಕ. ನೀವೇನ್ ನೋಡಿದ್ರು ಅದನ್ನ ನಾನು ನೋಡಿದ್ದೆ. ಆದ್ರೆ ನಾನು ಈ ಮನೆ ಕೆಲ್ಸದ ಹುಡುಗಿ ಚಂದ್ರಿ ಜೊತೆ ಸೋಮನ್ ನೋಡಿದ್ದೆ. ಆದ್ರೆ ನೀವು ಸೀರೆ ಹುಟ್ಟಿರೋ ಸೋಮನ್ ಜೊತೆ ನಿಮ್ ಗಂಡನ್ ನೋಡಿದ್ರಿ. ಅದ್ರ ಅರ್ಥ ಈ ಮನೆ ಗಂಡ್ ಮಕ್ಳಿಗೆ ಚಪ್ಲ ಐತೆ ಅನ್ನೋದು ಪಕ್ಕ ಆಗೋಯ್ತು. ಚಪ್ಲ ಇರೋದು ತಪ್ಪಲ್ಲ, ಆದ್ರೆ ಹೆಣ್ಮಕ್ಳ ಜೊತೆ ಕೆಟ್ಟದಾಗಿ ನಡ್ಕೊಳ್ಳೋ ಚಪ್ಲ ಇರೋದು ದೊಡ್ಡ ತಪ್ಪು. ಅದನ್ನ ಅರ್ಥ ಮಾಡ್ಸಕ್ಕೆ ಅಂತಾನೆ ಈ ಬಟ್ಟೆ. ಹೆಣ್ಮಕ್ಳ ಕಷ್ಟ ಏನೋ ಅಂತ ನೀನು ಇನ್ನೂ ಚಿಕ್ಕದಾಗಿ ನೋಡಿದ್ಯಾ. ಮುಂದೆ ಕೈತೆ ನೆನ್ ವಾರ್ಲಿ ಹಬ್ಬ ಪಾಪಿ.